ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಪಯಣ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ನಿಮಗೆ ಬೇಕಾದ ಮೆಂಟಲ್ ಎಬಿಲಿಟಿಗೆ ಬೇಕಾಗುವ ಗಣಿತಗಳನ್ನು ಎಲ್ಲ ಬಿಡಿಸ್ತೀವಿ. ಅದೇ ರೀತಿ ಫಾರ್ಮುಲಾ ಆಗಿರ್ಬೋದು, ಅವುಗಳ ಸೊಲ್ಯೂಷನ್ ಆಗಿರ್ಬೋದು, ಅವುಗಳ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಎಲ್ಲವನ್ನು ಈ ಚಾನಲ್ನಲ್ಲಿ ನಾನು ಹೇಳ್ತೀನಿ. ಸೊ ಅದಕ್ಕೋಸ್ಕರ ನೀವೇನು ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮದೊಂದು ಪೇಜ್ ಫಾಲೋ ಮಾಡಿ, ಪಯಣ ಅಂತಲೇ ಇದೆ. ಸೊ ಇಲ್ಲಿ ಪೈಥಾಗೋರಸ್ ಪ್ರಮೇಯ ನೀವು ಕಲ್ತಿರ್ಬೋದು. ಸೊ ಏನಾಗಿರುತ್ತೆ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಆಗಿರುತ್ತಲ್ವಾ. ಸೊ ಇವಾಗ ಎಕ್ಸ್ ಎ ಬಿ ಅಂದರೆ ಏನು, ಆಪೋಸಿಟ್ ಸೈಡ್ ಆಯಿತಾ. ಬಿ ಸಿ ಅಂತಂದರೆ ಏನು, ಇದಕ್ಕೇನಂತ ಕರೀತಾರೆ, ಅಡ್ಜಸೆಂಟ್ ಸೈಡ್. ಆಮೇಲೆ ಎ ಸಿ ಅಂತಂದರೆ ಹೈಪೋಟನಸ್ ಆಯಿತಾ. ಸೊ ಇದು ರೈಟ್ ಆ್ಯಂಗಲ್ ಟ್ರೈಆ್ಯಂಗಲ್ ಕಂಪಲ್ಸರಿ ಆಗಿರಬೇಕು, ಆವಾಗ ಪೈಥಾಗೋರಸ್ ಪ್ರಮೇಯ ಸಿದ್ಧವಾಗುತ್ತೆ. ಸೊ ನಾವು ಇಲ್ಲಿ ನೋಡ್ತಾ ಇರೋದು ಇವಾಗ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಬೇಕು. ಇದು ಎಕ್ಸಾಮ್ನಲ್ಲಿ ಹೀಗೆ ಕೊಟ್ಟಿರ್ತಾರೆ, ಒಂದು ಸ್ವಲ್ಪ ಡಿಫಿಕಲ್ಟ್ ಹೋಗುತ್ತೆ. ಎಕ್ಸಾಮ್ನಲ್ಲಿ ಡಿಫಿಕಲ್ಟ್ ಹೋಗಬೇಕಾದ್ರೆ ನಾವೇನು ಮಾಡೋದು, ಸಿಂಪಲ್ ಮೆಥಡ್ನ ಈ ಮೆಥಡ್ ಮಾಡಿದ್ರೆ ನೀವು 17ರ ಸ್ಕ್ವೇರ್ ತೆಗಿಬೇಕು, 15ರ ಸ್ಕ್ವೇರ್ ತೆಗಿಬೇಕು, ತೆಗಿತಲ್ವಾ. ಸೊ ಅದು ಮಾಡೋದು ಬೇಡ ಅಂತಂದರೆ ನಾವು ಇಲ್ಲಿ ಸಿಂಪಲ್ಲಾಗಿ ಏನು ಮಾಡೋಣ, 17 ಮೈನಸ್ 15 ಎಷ್ಟು ಬಂತು, 2 ಬಂತ. ಸಿಂಪಲ್ 17 ಮೈನಸ್ 15. ಅದಾದಮೇಲೆ ಇನ್ನೊಂದರಲ್ಲಿ ಏನು ಮಾಡಿ, 17 ಪ್ಲಸ್ 15 ಮಾಡ್ಕೊಳ್ಳಿ, ಎಷ್ಟಾಯಿತು, 32 ಬಂತು. ಸೊ ಇನ್ನು ಮುಂದೆ ಇಲ್ಲಿ ಆಟ ಶುರು. ಇನ್ನು ಆಟ ಅನ್ನೋಕ್ಕೇನಿಲ್ಲ, ಅಲ್ಲಿ ಏನೇನೂ ಇಲ್ಲ. ಇದೇನು 2 ನಂಬರ್ ಸಂಖ್ಯೆ ಬಂದಿದೆಯಲ್ಲ, ಇವುಗಳನ್ನು ಸ್ಕ್ವೇರ್ ರೂಟಲ್ಲಿ ಹಾಕಿ 32 ಗುಣಿಲೆ 2 ಮಾಡಿ, ಇಷ್ಟೇ. ಎಷ್ಟು ಬಂತು ಉತ್ತರ, ಇದನ್ನು ಎಕ್ಸ್ ಅಂತ ತೊಗೊಳ್ಳಿ. ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 32 64 ಬಂತಲ್ವ, ಬಂದ್ರಿ ಎಂಡ್ ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು 64ರ ಸ್ಕ್ವೇರ್ ರೂಟ್ ಏನು, 8 ಅಲ್ವಾ, 8 8 64 ಅಷ್ಟೇ. ಸೊ ಎಕ್ಸ್ ಈಸ್ ಈಕ್ವಲ್ ಟು 8. ಸೊ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 8 ಥರ ಬಂತು. ಸೊ ಇದು ಎಕ್ಸಾಮ್ನಲ್ಲಿ ಈಸಿಯಾಗಿ ಬಿಡಿಸಬಹುದು. ಇಲ್ಲಾಂತಂದರೆ ಒಂದು ಪ್ರಾಬ್ಲಮ್ ಏನಾಗ್ಬೋದು ಅಂದರೆ, ನೀವು ಈ ಮೆಥಡ್ನ ಚೂಸ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಇವಾಗ ಎ ಬಿ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ತೊಗೊಳ್ಳೋಣ, ಪ್ಲಸ್ ಬಿ ಸಿ ಸ್ಕ್ವೇರ್ ಎಷ್ಟಿದೆ, 15 ಸ್ಕ್ವೇರ್ ಈಸ್ ಈಕ್ವಲ್ ಟು 17 ಸ್ಕ್ವೇರ್. ಅಲ್ಲಿ ಕ್ಯಾಲ್ಕುಲೇಟರ್ ಇರಲ್ಲ, ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಅದಾದಮೇಲೆ ನೀವು ಇನ್ನೇನು ಮತ್ತೆ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 17 ಸ್ಕ್ವೇರ್ ಮೈನಸ್ 15 ಸ್ಕ್ವೇರ್ ಆಯಿತಾ. ಸೊ ಅದಾದಮೇಲೆ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸ್ಕ್ವೇರ್ನ ನಾವು ಹೊರಗಡೆ ತೊಗೊಳ್ಳೋಣ, 17 ಮೈನಸ್ 15 ಸ್ಕ್ವೇರ್ ಆಯಿತಾ. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 17 ಮೈನಸ್ 15 2 ಸ್ಕ್ವೇರ್. ಇದಾಗಲ್ಲ, ತಿಳಿತಲ್ವಾ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದ್ದೆ, ಅದಕ್ಕೋಸ್ಕರ ಇವುಗಳ ಡಿಫರೆನ್ಸ್ ಬರುತ್ತೆ 64 ಬರುತ್ತೆ. ಅದು ಎಕ್ಸಾಕ್ಟ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 64 ಈಸ್ ಈಕ್ವಲ್ ಟು 8 ಬರುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು. ಆದರೆ ಈ ಮೆಥಡ್ ಏನಾಗುತ್ತೆ ಅಂದರೆ ತುಂಬ ದೊಡ್ಡದಾಗುತ್ತೆ, ತಿಳಿತಲ್ವಾ. ಸೊ ಅದಕ್ಕೋಸ್ಕರ ಈ ಸಿಂಪಲ್ ಮೆಥಡ್ನ ಫಾಲೋ ಮಾಡಿ. ಆದರೆ ಇಲ್ಲಿ ಒಂದು ಕಂಡೀಷನ್ ಇದೆ, ಅದು ಈ ಸೈಡ್ ಮಾತ್ರ, ತಿಳಿತಲ್ವಾ, ಅಥವಾ ಈ ಸೈಡ್ ಮಾತ್ರ. ಇದು ಕೊಟ್ಟಿಲ್ಲ ಅಂತಂದರೆ ನಾವು ಇದನ್ನು ಮಾಡಿ ಕಂಡುಹಿಡಿಬೇಕು, ಯಾಕಂದರೆ ಆಪ್ಷನ್ ಇರಲ್ಲ ಅಲ್ಲಿ ನಮ್ಮ ಹತ್ರ. ಅದಕ್ಕೋಸ್ಕರ ಅದೇ ರೀತಿ ನೋಡಿ, ನಾವು ಇನ್ನೊಂದು ವೇನಲ್ಲಿ ಹೆಂಗೆ ಮಾಡ್ಬೋದಪ್ಪ ಅಂತಂದರೆ, ಇವಾಗ ಇದನ್ನು 15 ಕೊಟ್ಟಿದ್ದಾರೆ ಆಯಿತಾ. ಸೊ ಇದು ಎಕ್ಸ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲೇನಾಗುತ್ತೆ, ಮತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಕಂಡು ಹಿಡಿಬೇಕು ನಾವು. ಮತ್ತೆ 15 ಮೈನಸ್ 17 2 ಬಂತು. ಅದಾದಮೇಲೆ ಇದು 17 ಮೈನಸ್ 15 2 ಬಂತು. ಅದಾದಮೇಲೆ 17 ಪ್ಲಸ್ 15 ಎಷ್ಟು ಬಂತು, 32 ಆಯಿತಾ. ಸೊ ಅದಾದಮೇಲೆ ಇನ್ನೇನು ಮಾಡೋದು, ಸ್ಕ್ವೇರ್ ರೂಟ್ ಹಾಕಿ 32 ಗುಣಿಲೆ 2 ಸ್ಕ್ವೇರ್ ರೂಟ್ ಆಫ್ 64 ಎಷ್ಟು ಬಂತು, 8. ಸೊ ನಿಮ್ಮ ಎಕ್ಸ್ ವ್ಯಾಲ್ಯೂ 8 ಆಗಿರುತ್ತೆ, ತಿಳಿತಲ್ವಾ. ನಾನು ಹೇಳಿರೋ ಪ್ರಕಾರ ಇದನ್ನಾದರೂ ಕೊಟ್ಟಿರಲಿಲ್ಲ, ಇದನ್ನು ಕೊಟ್ಟಿರಲಿಲ್ಲ ಅಂತಂದರೆ ಮಾತ್ರ ಆಗುತ್ತೆ, ಯಾಕಂದರೆ ಹೈಪೋಟೆನಸ್ ನಮಗೆ ಕಂಪಲ್ಸರಿ ಬೇಕಾಗುತ್ತೆ. ಸೊ ಈ ವಿಧಾನ ನಿಮಗೆ ಲೈಕ್ ಆಗಿದ್ದರೆ, ಈಸಿ ಮೆಥಡು. ಸೊ ಈ ವಿಡಿಯೋವನ್ನು ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.